ಪ್ರೀತಿಯ ಗೆಳೆಯರೆ, ನಿಮಗೆ ಎಲ್ಲಂದ್ರಲ್ಲಿ ಜಾಯಿಂಟ್ ಪೇಯ್ನ್ಸ್ ಮೈಕೆಲ್ಲ ನೋವು ಸಹ ಜಾಯಿಂಟ್ ಪೇಯ್ನ್ಸ್ ಅಂತ ಹೇಳ್ತಿದ್ದಾರೆ. ಅಥವಾ ದೇಹದಲ್ಲಿ ಕ್ಯಾಲ್ಸಿಯಂ ಕಡಿಮೆ ಇದೆ ಅಂತ ಕೆಲವರಿಗೆ ಬೇಜಾರು, ಕೆಲವರಿಗೆ ದುಃಖ, ಇನ್ನು ಕೆಲವರಿಗೆ ಬೋನ್ಸ್ ವೀಕ್ ಆಗಿಬಿಟ್ಟಿರುತ್ತೆ, ಚಿಕ್ಕ ಪುಟ್ಟದಕ್ಕೆಲ್ಲ ನೋವಾಗ್ತದೆ, ಕೆಲವು ಫ್ರ್ಯಾಕ್ಚರ್ಸ್ ಎಲ್ಲ ಆಗಿರುತ್ತೆ. ಸೊ ಈ ರೀತಿಯ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ನಿಮಗಿದ್ದರೆ ಬೋನ್ಸ್ನ ಸ್ಟ್ರಾಂಗ್ ಆಗಿ ಕಳೆದು ಹೆಂಗೆ ಡಾಕ್ಟ್ರಿಂದ ಭಾಳ ಜನ ಕೇಳ್ತಾರೆ. ಕೆಲವು ಹಣ್ಣುಗಳು 7 ರೀತಿಯ ಹಣ್ಣುಗಳಿದ್ದಾವೆ. ಆ ರೀತಿಯ ಹಣ್ಣುಗಳನ್ನು ನೀವು ಉಪಯೋಗಿಸಿದಾಗ ನಿಮ್ಮ ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ. ಬೋನ್ಸ್ ಬೇಕಾಗಿರುವಂಥ ನ್ಯೂಟ್ರಿಷನ್ಸ್ ಆಗಲಿ, ಕೆಲವು ಮಿನರಲ್ಸ್ ಆಗಲಿ, ಅದೆಲ್ಲ ಅದರಲ್ಲಿ ಇರೋದ್ರಿಂದ ಯಥೇಚ್ಛವಾಗಿ ವೈಟಮಿನ್ ಸಿ ಇರ್ಬೋದು, ಮಿನರಲ್ಸ್ ಇರ್ಬೋದು, ಮೆಗ್ನೀಷಿಯಮ್ ಇರ್ಬೋದು, ಯಾವ್ಯಾವ ಹಣ್ಣುಗಳೆಲ್ಲ ತಿಂದರೆ ನಿಮಗೆ ಆ ರೀತಿಯ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ ಅನ್ನೋಂಥ ಈ ವಿಡಿಯೋದಲ್ಲಿ ಪೂರ್ತಿ ಹೇಳ್ತೀನಿ. ಆ 7 ಹಣ್ಣುಗಳು ಅದನ್ನು ಪೂರ್ತಿ ನೋಡಿ. ಸಿಂಪಲ್ಲಾಗಿ ಯಾವಾಗಲೂ ಸಿಗುವಂಥ ಹಣ್ಣುಗಳು ನೀವು ರೆಗ್ಯುಲರ್ ನಿಮ್ಮ ಡಯಟಲ್ಲಿ ತೊಗೊಳೋದ್ರಿಂದ ನೀವು ಬೋನ್ ಸ್ಟ್ರಾಂಗ್ ಇರುತ್ತೆ, ನೀವು ಹೆಲ್ತಿ ಆಗಿರುತ್ತೆ, ಅಲ್ಲಿ ಇಲ್ಲಿ ಪೇಯ್ನ್ ಆಗೋದಿಲ್ಲ, ಅವಾಯ್ಡ್ ಆಗುತ್ತೆ. ಏಳು ಯಾವ್ಯಾವ ಹಣ್ಣುಗಳಲ್ಲಿ ತಿಂದರೆ ಎಕ್ಸ್ಪೆಷಲಿ ಬೋನ್ ಹೆಲ್ತ್ಗೆ ಭಾಳ ಅನುಕೂಲಕಾರಿ ಅಂತ ಹೇಳಿದೆ. ಮೊದಲನೇ ಹಣ್ಣು ಅಂದರೆ ಮೋಸಂಬಿ ಅಥವಾ ಕಿತ್ತಳೆ ಹಣ್ಣು ಅಲ್ವಾ. ಸೊ ಕಿತ್ತಳೆ ಹಣ್ಣು ಮತ್ತು ಮೋಸಂಬಿಯಲ್ಲಿ ನಿಮ್ಗೆ ಗೊತ್ತಿರೋಂಗೆ ಸಿಟ್ರಸ್ ಫ್ರೂಟ್ಸ್ ಅದು ಒಂದು ವೈಟಮಿನ್ ಸಿ ರಿಚ್ ಇರುತ್ತೆ. ವೈಟಮಿನ್ ಸಿ ಕೊಲ್ಲಾಜನ್ ಸಿನ್ಸ್ಗೆ ಭಾಳ ಇಂಪಾರ್ಟೆಂಟು. ಕೊಲ್ಲಾಜನ್ ಮೇಯ್ನ್ ನಮ್ಮ ಬೋನ್ನ ಒಂದು ಸ್ಟ್ರಕ್ಚರ್ ಕ್ರಿಯೇಟ್ ಮಾಡೋಕ್ಕೆ ಕೊಲ್ಲಾಜನ್ ಭಾಳ ಇಂಪಾರ್ಟೆಂಟು. ಸೊ ಒಳ್ಳೆ ಕ್ವಾಲಿಟಿ ಕೊಲ್ಲಾಜನ್ ಬೇಕಂದರೆ ವೈಟಮಿನ್ ಸಿ ರಿಚ್ ಇರುವಂಥ ಕಿತ್ತಳೆ ಹಣ್ಣು ಅಥವಾ ಮೋಸಂಬಿ ಹಣ್ಣು ತಿನ್ನೋದು ಭಾಳ ಒಳ್ಳೆಯದು. ಅದರಲ್ಲಿ ಸಮಾಮಟ್ಟ ಪೊಟ್ಯಾಷಿಯಮ್, ಕ್ಯಾಲ್ಸಿಯಂ ಕೂಡ ಇರುತ್ತೆ, ಅದು ಕೂಡ ಬೋನ್ಗೆ ಭಾಳ ಅನುಕೂಲಕಾರಿ. ಸೊ ಹಾಗೆ ನೀವು ಒಂದು ಲೋಟ ಕಿತ್ತಳೆ ಹಣ್ಣು ಜ್ಯೂಸ್ ಕುಡಿಯೋದ್ರಿಂದ ಅಥವಾ ಒಂದು ಚಕೋತ ಹಣ್ಣು ಅಥವಾ ಯಾವುದೇ ರೀತಿಯ ಸಿಟ್ರಸ್ ಫ್ರೂಟ್ಸ್ ತಿನ್ನೋದು ಏನಾಗುತ್ತೆ ಅಂತಂದರೆ ನಮಗೆ ವೈಟಮಿನ್ ಸಿ ಯಥೇಚ್ಛವಾಗಿ ಸಿಗುತ್ತೆ. ಅದು ಆ್ಯಂಟಿ ಆಕ್ಸಿಡೆಂಟ್ ಕೂಡ, ಮತ್ತು ಬೋನ್ ಹೀಲಿಂಗ್ ಕೂಡ ಹೆಲ್ಪ್ ಆಗುತ್ತೆ, ಫ್ರ್ಯಾಕ್ಚರ್ ಹೀಲಿಂಗ್ ಕೂಡ ಹೆಲ್ಪ್ ಆಗುತ್ತೆ, ಜೊತೆಗೆ ಕೊಲ್ಲಾಜನ್ ಸಿನ್ಸಸ್ಗೆ ಕೂಡ ಹೆಲ್ಪ್ ಆಗುತ್ತೆ. ಗಾಯ ಆದವ್ರಿಗೆ ಅವರು ಕೂಡ ವೈಟಮಿನ್ ಸಿ ಭಾಳ ಇಂಪಾರ್ಟೆಂಟ್ ಇಲಾಖೆ. ಸೊ ವೈಟಮಿನ್ ಸಿ ರಿಚ್ ಇರುವಂಥ ಒಂದು ಕಿತ್ತಳೆ ಹಣ್ಣನ್ನು ಸೇವಿಸೋದು ಬೋನ್ ಹೆಲ್ತ್ಗೆ ಭಾಳ ಅನುಕೂಲಕಾರಿ. ನಂಬರ್ 2 ಹಣ್ಣು ಅಂದರೆ ಮ್ಯಾಂಗೋ, ಮಾವಿನ ಹಣ್ಣು ಅಲ್ವಾ. ರಸ್ಪುರಿ ಮಾವಿನ ಹಣ್ಣು ಅದು ನೆನೆಸ್ಕೊಂಡ್ರೆ ಸ್ಮೆಲ್ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ. ರಸ್ಪುರಿ ಮಾವಿನ ಹಣ್ಣು ತಿನ್ನೋದೇನಾಗುತ್ತೆ ಗೆಳೆಯರೆ, ಎಸ್ಪೆಷಲಿ ಸಮ್ಮರ್ ಸೀಸನಲ್ಲಿ ನಮಗೆ ಯಥೇಚ್ಛವಾಗಿ ಸಿಗುತ್ತಲ್ವಾ. ಸೊ ಮಾವಿನ ಹಣ್ಣು ತಿನ್ನೋದೇನಂತಂದರೆ ವೈಟಮಿನ್ಗೆ ರಿಚ್ ಇದೆ ಗೊತ್ತಲ್ಲ. ವೈಟಮಿನ್ ಎ ಕಣ್ಣಿಗೆ ಭಾಳ ಇಂಪಾರ್ಟೆಂಟು. ವೈಟಮಿನ್ ರಿಚ್ ಇದೆ. ಆ ವೈಟಮಿನ್ ಎ ರಿಚ್ ಇರೋದ್ರಿಂದ ನಮ್ಮ ಬೋನ್ ಹೆಲ್ತ್ ಕೂಡ ಹೆಲ್ಪ್ ಆಗುತ್ತೆ. ಜೊತೆಗೆ ಅದರಲ್ಲಿ ವೈಟಮಿನ್ ಕೆ ಕೂಡ ಇದೆ. ವೈಟಮಿನ್ ಕೆ ಕೂಡ ಇದರಿಂದ ಬೋನ್ ಮಿನರಲೈಸೇಷನ್ ಕೂಡ ಭಾಳ ಹೆಲ್ಪ್ ಆಗುತ್ತೆ. ಸೊ ಬೋನ್ ಮಿನರಲೈಸೇಷನ್ ಆಗೋದಕ್ಕೆ ಕ್ಯಾಲ್ಸಿಯಂ ಡೆಪಾಸಿಟ್ಗೆ ವೈಟಮಿನ್ ಕೆ ಕೂಡ ಇಂಪಾರ್ಟೆಂಟು. ಹಾಗೆ ನೀವು ನೋಡಿರ್ಬೋದು ಕೆಲವು ಕ್ಯಾಲ್ಸಿಯಂ ಏನು ಟ್ಯಾಬ್ಲೆಟ್ಸ್ ಅಲ್ಲಿ ವೈಟಮಿನ್ ಕೆ ಕೂಡ ಆ್ಯಡ್ ಮಾಡಿರ್ತಾರೆ. ಸೊ ವೈಟಮಿನ್ ಕೆ ಕೂಡ ಮ್ಯಾಂಗೋಸಲ್ಲಿ ಯಥೇಚ್ಛವಾಗಿರೋದ್ರಿಂದ ಮಾವಿನಲ್ಲಿ ನಿಮ್ಮ ಬೋನ್ ಹೆಲ್ತ್ಗೆ, ಬೋನ್ ಮಿನರಲೈಸೇಷನ್ಗೆ, ಬೋನ್ನ ಒಳ್ಳೆ ಕ್ವಾಲಿಟಿ ಇರೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಮಾವಿನ ಹಣ್ಣನ್ನು ಚಪ್ಪರಿಸ್ಕೊಂಡು ತಿನ್ನಿ, ನಿಮ್ಮ ಬೋನ್ಸ್ ಕೂಡ ಭಾಳ ಅನುಕೂಲ ಆಗುತ್ತೆ. 3ನೇ ಹಣ್ಣು ಬಾಳೆಹಣ್ಣು ಅಲ್ವಾ. ಬಾಳೆಹಣ್ಣು ಎಲ್ಲ ಕೊಡ್ತಾರೆ, ಎಲ್ಲ ಫಂಕ್ಷನ್ಸ್ಗೆ ಹೋದಾಗ, ಎಲ್ಲಿಗೆ ಹೋದರೂ ಸಮಾರಂಭಗಳು ಎಲ್ಲರಿಗೂ ಒಂದು ಬಾಳೆಹಣ್ಣು ಕೊಡ್ತಾರೆ. ಊಟ ಆದಮೇಲೆ ಒಂದು ಬಾಳೆಹಣ್ಣು ತಿನ್ನೋದು ಭಾಳ ಒಳ್ಳೆಯದು. ರಿಚೆಸ್ಟ್ ಸೋರ್ಸ್ ಆಫ್ ಪೊಟ್ಯಾಷಿಯಮ್ ಅಂತ ಹೇಳ್ತೀವಿ. ಮೆಗ್ನೀಷಿಯಮ್ ಕೂಡ ಇರುತ್ತೆ ಗೆಳೆಯರೆ. ಸೊ ಪೊಟ್ಯಾಷಿಯಮ್, ಮೆಗ್ನೀಷಿಯಮ್ ಇರುತ್ತೆ, ಜೊತೆಗೆ ಬೋನ್ ಹೆಲ್ತ್ ಕೂಡ ಒಳ್ಳೆಯದು. ಜೊತೆಗೆ ಬನಾನಾ ತಿನ್ನೋದ್ರಿಂದ ಕ್ಯಾಲ್ಸಿಯಮ್ನು ಮೂಳೆಯಿಂದ ಲೀಕ್ ಆಗೋದು ಕೂಡ ಅವಾಯ್ಡ್ ಮಾಡುತ್ತೆ. ಸೊ ಹಾಗೆ ಒಂದು ಬಾಳೆಹಣ್ಣು ಊಟ ನಂತರ ತಿನ್ನುವಂಥದ್ದು ಭಾಳ ಅನುಕೂಲಕಾರಿ. ಹೇಳ್ದಂಗೆ ಪೊಟ್ಯಾಷಿಯಮ್ ಇದೆ, ಮೆಗ್ನೀಷಿಯಮ್ ಇದೆ, ಬೋನ್ ಹೆಲ್ತ್ ಕೂಡ ಒಳ್ಳೆಯದು. ಕ್ಯಾಲ್ಸಿಯಮ್ನ ಬೋನಿಂದ ಲೀಕ್ ಆಗದಂಗೆ ಅವಾಯ್ಡ್ ಮಾಡುತ್ತೆ. ಹಾಗೆ ಒಂದೊಂದು ಬಾಳೆಹಣ್ಣು ಊಟ ಆದಮೇಲೆ ಪ್ರತಿದಿನ ತಿನ್ನೋದು ಭಾಳ ಉಪಯೋಗಕಾರಿ. ಇಲ್ಲ 4ನೇ ಫ್ರೂಟ್ ಬಂದು ಅನಾನಸ್ ಅಂತ ಹೇಳ್ತೀವಿ ಅಲ್ವಾ. ಅನಾನಸ್, ಪೈನಾಪಲ್ ಅಂತ ಕೇಳ್ತೀರಾ. ಅನಾನಸ್ಲಿ ಬ್ರುಮ್ಯಾಲಿನ್ ಅಂತ ಒಂದು ಆ್ಯಂಟಿ ಇನ್ಫ್ಲಮೇಟರಿ ಎನ್ಸೈಮ್ ಇದೆ. ಸೊ ಅದು ಬೋನ್ ಹೆಲ್ತ್ಗೆ, ಬೋನ್ ಹೀಲಿಂಗ್ಗೆ ಭಾಳ ಉಪಯೋಗಕಾರಿ. ಸೊ ಹಾಗೆ ಅನಾನಸ್ನ ನೀವು ತಿನ್ನೋದಾದ್ರೆ ವೈಟಮಿನ್ ಸಿ ಕೂಡ ರಿಚ್ ಇರುತ್ತೆ. ಮತ್ತು ಮ್ಯಾಂಗನೀಸ್ ಅಂತ ಒಂದು ಮುಖ್ಯವಾದ ಖನಿಜಾಂಶ ಇದೆ. ಮ್ಯಾಂಗನೀಸ್ ನೀವು ಭಾಳ ಜನ ಕೇಳಿದಿರಲಿಕ್ಕಿಲ್ಲ. ಪೈನಾಪಲಲ್ಲಿ ಆ ಮ್ಯಾಂಗನೀಸ್ ಭಾಳ ಯಥೇಚ್ಛವಾಗಿ ಸಿಗುತ್ತೆ. ಅದು ಕೂಡ ಬೋನ್ ಹೆಲ್ತ್ಗೆ ಒಳ್ಳೆಯದು. ವೈಟಮಿನ್ ಸಿ ಕೂಡ ಇದೆ, ಕೊಲ್ಲಾಜನ್ ಸಿನ್ಸ್ ಕೂಡ ಭಾಳ ಹೆಲ್ಪ್ ಆಗುತ್ತೆ. ಜೊತೆಗೆ ಮ್ಯಾಂಗನೀಸ್ನ ಇರುವಂಥ ಫ್ರೂಟ್ ಅಂತಂದರೆ ಅನಾನಸ್ ಆಗಿರೋದ್ರಿಂದ ಅನಾನಸ್ನ ನಿಮ್ಗೆ ಇಂಡೈರೆಕ್ಟಾಗಿ ಬೋನ್ ಸ್ಟ್ರೆಂತ್ಗೆ, ವೈಟಮಿನ್ ಸಿ ಎಲ್ಲರಿಂದ ಕೊಲ್ಲಾಜನ್ ಸಿನ್ಸ್ಗೆ ಭಾಳ ಹೆಲ್ಪ್ ಆಗುತ್ತೆ. ಬ್ರುಮ್ಯಾಲಿನ್ ಅಂತ ಆ್ಯಂಟಿ ಇನ್ಫ್ಲಮೇಟರಿ ಎನ್ಸೈಮ್ ಇದೆಯಲ್ಲ, ಅದು ಬಾಡಿ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ. ಜೊತೆ ಬೋನ್ ಹೀಲಿಂಗ್ ಕೂಡ ಭಾಳ ಹೆಲ್ಪ್ ಆಗುತ್ತೆ. 5ನೇ ಹಣ್ಣು ಬಂದು ದ್ರಾಕ್ಷಿ, ಅದರಲ್ಲೂ ಕಪ್ಪು ದ್ರಾಕ್ಷಿ ಅಂತ ಕೇಳಿ. ಕಪ್ಪು ದ್ರಾಕ್ಷಿ ಪಾಲಿಫಿನಾಲ್ಸ್ ಅಂತ ಒಂದು ಕೆಮಿಕಲ್ ತೆಗೆದರೆ ಅದು ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಷನ್ ಇದೆ, ಬಾಡಿಗೆ ಭಾಳ ಉಪಯೋಗಕಾರಿ. ಅದು ಆ ಪಾಲಿಫಿನಾಲ್ಸ್ ಏನು ಮಾಡುತ್ತಪ್ಪ ಅಂತಂದರೆ ಬೋನ್ ಮಿನರಲ್ ಡೆನ್ಸಿಟಿ ಇಂಪ್ರೂವ್ ಆಗೋಕ್ಕೆ ಭಾಳ ಅನುಕೂಲಕಾರಿ. ಜೊತೆಗೆ ನಿಮಗೆ ತುಂಬ ಪ್ಯಾಕ್ಡ್ ವಿತ್ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತೀವಿ. ಬ್ಲ್ಯಾಕ್ ಗ್ರೇಪ್ಸಲ್ಲಿ, ಕಪ್ಪು ದ್ರಾಕ್ಷಿಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಯಥೇಚ್ಛವಾಗಿ ಸಿಗುತ್ತೆ. ಅದು ಬಾಡಿಲಿರೋ ಇನ್ಫ್ಲಮೇಷನ್ಸ್ ಕಡಿಮೆ ಮಾಡುತ್ತೆ, ಬೋನ್ ಸೆಲ್ಸ್ ಡ್ಯಾಮೇಜ್ ಆಗಿ ಅವಾಯ್ಡ್ ಮಾಡುತ್ತೆ, ಬೋನ್ ಹೀಲಿಂಗ್ ಕೂಡ ಹೆಲ್ಪ್ ಆಗುತ್ತೆ. ಸೊ ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿರುವಂಥ ಒಂದು ಹಣ್ಣು ಅನ್ನೋದಂದರೆ ಬ್ಲ್ಯಾಕ್ ದ್ರಾಕ್ಷಿ. ಆ ದ್ರಾಕ್ಷಿಯನ್ನು, ಕಪ್ಪು ದ್ರಾಕ್ಷಿಯನ್ನು ಯಥೇಚ್ಛವಾಗಿ ಬಳಸೋದ್ರಿಂದ ಆ ಬ್ರುಮ್ಯಾಲಿನ್ ಇರೋದ್ರಿಂದ ಅದು ಕೂಡ ಹೆಲ್ಪ್ ಆಗುತ್ತೆ. ಜೊತೆಗೆ ಆ್ಯಂಟಿ ಇನ್ಫ್ಲಮೇಟರಿ ರಿಯಾಕ್ಷನ್ ಇರೋದ್ರಿಂದ ಬಾಡಿ ಇನ್ಫ್ಲಮೇಟರಿ ರಿಯಾಕ್ಷನ್ಸ್ ಕಡಿಮೆ ಆಗುತ್ತೆ. ಬೋನ್ ಸವೆತ, ಬೋನ್ನಲ್ಲಿ ಸವಿಯುವಂಥದ್ದು, ಮಂಡಿ ಸವಿಯುವಂಥದ್ದು ಎಲ್ಲದಕ್ಕೂ ಭಾಳ ಅನುಕೂಲಕಾರಿ. ಹಾಗೆ ಆ್ಯಂಟಿ ಆಕ್ಸಿಡೆಂಟ್ ಇರುವಂಥ ಒಂದು ಕಪ್ಪು ದ್ರಾಕ್ಷಿಯನ್ನು ಸೀಸನಲ್ಲಿ ಉಪಯೋಗಿಸೋದು ಭಾಳ ಒಳ್ಳೆಯದು. ನಂಬರ್ 6ನೇ ಫ್ರೂಟ್ ಅಂದರೆ ಚೇಪಿನಕಾಯಿ ಅಂತ ಹೇಳ್ತೀವಿ.
ಪೆರು ಅಂತ ಹೇಳ್ತೀವಿ, ಚೇಪಿನಕಾಯಿ ಅಂತ ಹೇಳ್ತೀವಿ, ಸೀಬೆಕಾಯಿ ಅಂತ ಹೇಳ್ತೀವಿ. ಸೀಬೆಕಾಯಿ ಒನ್ಸ್ ಅಗೇನ್ ರಿಚೆಸ್ ಆಫ್ ವೈಟಮಿನ್ ಸಿ, ಇವನ್ ಆರೆಂಜಸ್ಗಿಂತ ಜಾಸ್ತಿ ವೈಟಮಿನ್ ಸಿ ಇರುವಂಥದ್ದು ನಮ್ಮ ಚೇಪಿನಕಾಯಲ್ಲಿ. ನಿಮಗೆ ಸೇಬು ಮತ್ತು ಚೇಪಿನಕಾಯಿ ನೋಡಿದ್ರೆ ಸೇಬಲ್ಲಿ ಯಥೇಚ್ಛವಾಗಿ ಸೇಬು ನಾವು ಇಂಪೋರ್ಟ್ ಅಲ್ಲೆಲ್ಲಿಂದ ಬರೋದು, ಕಾಶ್ಮೀರ ಆ ಕಡೆಯಿಂದ ಬರುವಂಥದ್ದಲ್ವಾ, ಅದಕ್ಕಿಂತ ಒಂದು ಸೀಬೆಹಣ್ಣು ಚೀಪ್ ಕೂಡ ನಮಗೆ ಯಥೇಚ್ಛ ನಮ್ಮ ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಸಿಗುತ್ತದೆ. ಎಲ್ಲ ಕಡೆ ಬೆಳಿತಿರ್ತಾರೆ, ಮನೆ ಹಿಂದ್ಗಡೆ ಹಿತ್ತಲಲ್ಲಿ ಬೆಳ್ಕೊಂಬಿಡೋದು ಚೇಪಿನಕಾಯಿನ. ಚೇಪಿನಕಾಯಿ ಭಾಳ ವೈಟಮಿನ್ ಸಿ ರಿಚ್ ಇರುವಂಥ ಫುಡ್ಡು. ನಿಮಗೆ ಆರೆಂಜಸ್ಗಿಂತ ಜಾಸ್ತಿ ವೈಟಮಿನ್ಸ್ ಇರುತ್ತೆ. ವೈಟಮಿನ್ಸ್ ಇದ್ದ ತಕ್ಷಣ ನಿಮ್ಗೆ ಗೊತ್ತಾಗಿ ಕೊಲ್ಲಾಜಿನ್ಸ್ ಭಾಳ ಹೆಲ್ಪ್ ಆಗುತ್ತೆ. ಇಟ್ಸ್ ಅನ್ ಆ್ಯಂಟಿ ಆಕ್ಸಿಡೆಂಟ್. ಕೊಲ್ಲಾಜಿನ್ ಒಳ್ಳೆ ಕ್ವಾಲಿಟಿ ಬಂದಿದ್ದಾರೆ, ಬೋನ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗಿದೆ. ಸೊ ಹಾಗೆ ಚೇಪಿನಕಾಯನ್ನು ಸೀಬೆಹಣ್ಣು ಯಥೇಚ್ಛವಾಗಿ ಬಳಸಿ, ಸೇಬಿಗಿಂತ ಜಾಸ್ತಿ ನೀವು ಕಡಿಮೆ ರೇಟಲ್ಲಿ ನಮ್ಮಲ್ಲಿ ಸಿಗುವಂತಹ ಒಂದು ಹಣ್ಣು ಅಂತಂದರೆ ಸೀಬೆಕಾಯಿ. ಸೀಬೆಹಣ್ಣು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ, ಅದರಲ್ಲೂ ಕೂಡ ವೈಟಮಿನ್ ಸಿ ರಿಚ್ ಇರುತ್ತೆ. ಅದ್ರ ಜೊತೆಗೆ ನಿಮಗೆ ಚೇಪಿನಕಾಯಲ್ಲಿ ಕೊಲ್ಲಾಜನ್ ಪ್ರೊಡಕ್ಷನ್ ಭಾಳ ಹೆಲ್ಪ್ ಆಗುತ್ತೆ. ಯಾಕೆಂತಂದರೆ ಅದರಲ್ಲಿ ನಿಮಗೆ ಹೇಳಿದಂಗೆ ವೈಟಮಿನ್ಸ್ ಇರುತ್ತೆ, ಡಯಟ್ರಿ ಫೈಬರ್ ಕೂಡ ಜಾಸ್ತಿ ಇರುತ್ತೆ, ಮತ್ತು ಡೈಜೆಷನ್ ಕೂಡ ಹೆಲ್ಪ್ ಆಗುತ್ತೆ. ಫೈಬರ್ ಕಂಟೆಂಟ್ ಜಾಸ್ತಿ ಅಂತ ಡೈಜೆಷನ್ಗೆ ಏನು ಮಲಬದ್ಧತೆದಂತೂ ಕೂಡ ಹೆಲ್ಪ್ ಆಗೋ ಚಾನ್ಸ್ ಇರುತ್ತೆ. ಸೊ ಹಾಗೆ ನೀವು ಬೋನ್ ಹೆಲ್ತ್ ಕಾಳಜಿ ಇರೋರು ಒಂದು ಚೇಪಿನಕಾಯಿನ, ಒಂದು ಸೀಬೆ ಹಣ್ಣನ್ನು ತಿನ್ನೋದು ಭಾಳ ಒಳ್ಳೆಯದು. ಬಟ್ ಒಳ್ಳೆಯದು ಹಣ್ಣು ಅಂದರೆ ಪಪ್ಪಾಯ ಹಣ್ಣು ಅಲ್ವಾ. ಪಪ್ಪಾಯ ಹಣ್ಣು ಬೇಕಾದಷ್ಟು ಸಿಗುತ್ತೆ, ನೀವು ಇತ್ತಲೆಲ್ಲ ಗಿಡ ಹಾಕ್ಕೊಂಡ್ರೆ ಎಷ್ಟು ಬೇಕಾದ್ರೂ ಬೆಳೆಸ್ಕೋಬೋದು. ಸೊ ಪಪ್ಪಾಯ ಹಣ್ಣು ಕೂಡ ಭಾಳ ಒಳ್ಳೆಯದು. ನಿಮಗೆ ಗೊತ್ತಿರೋಂಗೆ ವೈಟಮಿನ್ ಎ ರಿಚ್ ಇರುತ್ತೆ, ವೈಟಮಿನ್ ಸಿ ಇದೆ, ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಇರುತ್ತೆ. ಸೊ ವೈಟಮಿನ್ ಎ ಅಂದರೆ ಕಣ್ಣಿಗೂ ಒಳ್ಳೆಯದು, ಮತ್ತು ಕೊಲ್ಲಾಜನ್ ಸಿನ್ಸ್ಗೆ ವೈಟಮಿನ್ ಸಿ ಇರೋದು ಹೆಲ್ಪ್ ಆಗುತ್ತೆ. ಕೊಲ್ಲಾಜನ್ ಸಿನ್ಸ್ ಬೋನ್ ಕ್ವಾಲಿಟಿ ಕೂಡ ಚೆನ್ನಾಗುತ್ತೆ ಗೆಳೆಯರೆ. ಸೊ ಹಾಗಾಗಿ ಏನಾಗುತ್ತೆ, ನಿಮಗೆ ಒಂದು ಪಪ್ಪಾಯ ಹಣ್ಣು ತಿಂದದು ನಿಮಗೆ ಮಲಬದ್ಧತೆ ಏನಿರುತ್ತಲ್ಲ, ಕಾನ್ಸ್ಟಿಪೇಷನ್ ಅವ್ರು ಕೂಡ ಭಾಳ ಹೆಲ್ಪ್ ಆಗುತ್ತೆ. ಡೈಜೆಷನ್ ಕೂಡ ಹೆಲ್ಪ್ ಆಗುತ್ತೆ, ಡೈಜೆಷನ್ ಹೆಲ್ಪ್ ಆಗುತ್ತೆ, ಜೊತೆಗೆ ಕ್ಯಾಲ್ಸಿಯಂ ಅಬ್ಸರ್ಪ್ಷನ್ ಕೂಡ ಹೆಲ್ಪ್ ಆಗುತ್ತೆ ಗೆಳೆಯರೆ. ಸೊ ಈ ರೀತಿಯ ನಾನಾ ರೀತಿಯ ಅನುಕೂಲದಿಂದ ಪಪ್ಪಾಯ ಹಣ್ಣು ಕೂಡ ಭಾಳ ಚೀಪಾಗಿ ಸಿಗುತ್ತೆ. ಪಪ್ಪಾಯ ಹಣ್ಣನ್ನು ಊಟದ ನಂತರ ತಿನ್ನೋದ್ರಿಂದ ಅಂತ ಡೈಜೆಷನ್ ಚೆನ್ನಾಗುತ್ತೆ, ಕಾನ್ಸ್ಟಿಪೇಷನ್ಗೆ ಅನುಕೂಲ ಆಗುತ್ತೆ, ಜೊತೆಗೆ ಬೋನ್ ಹೆಲ್ತ್ ಕೂಡ ಹೆಲ್ಪ್ ಆಗುತ್ತೆ, ವೈಟಮಿನ್ ಎ ಕೂಡ ಚೆನ್ನಾಗಿದೆ. ಸೊ ಹಾಗೆ ಪಪ್ಪಾಯ ಹಣ್ಣನ್ನು ಕೂಡ ನೀವು ನಿಮ್ಮ ರುಟೀನಾಗಿ ಹೆಲ್ತಿ ಒಂದು ಫ್ರೂಟಾಗಿ ಉಪಯೋಗಿಸ್ಬೋದು ಕಡೆ. ಇನ್ನೊಂದು ಬೋನಸ್ ಟಿಪ್ ಅಂದರೆ ನಾನು ಹೇಳಿದ ಫ್ರೂಟ್ಸ್ ಎಲ್ಲ ಕ್ಯಾಲ್ಸಿಯಂ ರಿಚ್ ಇರುವಂಥ ಫ್ರೂಟ್ಸ್ ಹೇಳಿದೆ, ಅದು ಚೆನ್ನಾಗಿ ಅಬ್ಸರ್ಪ್ಷನ್ ಆಗಬೇಕು. ನಿಮ್ಮ ಬಾಡಿ ಚೆನ್ನಾಗಿ ಸಿಗಬೇಕಂತ ವೈಟಮಿನ್ ಡಿ ರಿಚ್ ಇರೋ ಫುಡ್ ಕೂಡ ತೊಗೋಬೇಕು. ಮಶ್ರೂಮ್ ಅಂತ ಹೇಳ್ತೀವಲ್ಲ, ಮಶ್ರೂಮಲ್ಲಿ, ಅಣಬೆಯಲ್ಲಿ, ನಂತರ ಎಗ್ ಎಲ್ಲೋ ಪಾರ್ಟ್ ಇರುತ್ತೆ, ಅದರಲ್ಲಿ ಎಲ್ಲ ವೈಟಮಿನ್ ಡಿ ಯಥೇಚ್ಛವಾಗಿರುತ್ತೆ. ರಾಗಿಯಲ್ಲಿ ಕೂಡ ವೈಟಮಿನ್ ಡಿ ಇರುತ್ತೆ. ಸೊ ವೈಟಮಿನ್ ಡಿ ರಿಚ್ ಇರುವಂಥ ಫುಡ್ನ ತೊಗೋಬೇಕು. ಜೊತೆಗೆ ಸನ್ ಎಕ್ಸ್ಪೋಜರ್ ಬೇಕು, ದಿನಕ್ಕೆ ಒಂದು 15-20 ನಿಮಿಷ ನೀವು ಸನ್ಗೆ ಎಕ್ಸ್ಪೋಜರ್ ಆದರೆ ವೈಟಮಿನ್ ಡಿ ಆ್ಯಕ್ಟಿವೇಟ್ ಆಗುತ್ತೆ. ಸೊ ವೈಟಮಿನ್ ಡಿ ಆ್ಯಕ್ಟಿವೇಟ್ ಆದರೆ ಕ್ಯಾಲ್ಸಿಯಂ ಅಬ್ಸರ್ಪ್ಷನ್ ಚೆನ್ನಾಗುತ್ತೆ, ಕ್ಯಾಲ್ಸಿಯಂ ಮೆಟಾಬಲಿಸಮ್ ಭಾಳ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ನೀವು ಈ ಫ್ರೂಟ್ಸ್ ತಿನ್ನೋ ಜೊತೆಗೆ ಸನ್ ಎಕ್ಸ್ಪೋಜರ್ ಬೇಕು, ವೈಟಮಿನ್ ಡಿ ರಿಚ್ ಫುಡ್ ತೊಗೋಬೇಕು, ನೀರು ಯಥೇಚ್ಛವಾಗಿ ಕುಡಬೇಕು, ಜೊತೆಗೆ ಎಕ್ಸಸೈಸ್ ಮಾಡಬೇಕು, ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಕೂಡ ತೊಗೋಬೋದು, ಕ್ಯಾಲ್ಸಿಯಂ ರಿಚ್ ಫುಡ್ ಇರುವಂಥದ್ದು. ಸೊ ಎಲ್ಲ ರೀತಿಯ ಆಹಾರಗಳನ್ನ ನೀವು ಉಪಯೋಗಿಸೋದ್ರಿಂದ ನಿಮ್ಮ ಬೋನ್ ಹೆಲ್ತು ಭಾಳ ಅನುಕೂಲಕ್ಕೆ ಆಗುತ್ತೆ. ನೋಡಿ, ಬೋನ್ ಹೆಲ್ತ್ ಅಂದರೆ ಯಾವಾಗಲೋ ಒಂದ್ಸಲಿ ಟ್ರೀಟ್ಮೆಂಟ್ ತೊಗೊಂಡು ನಿಲ್ಲಿಸೋದ್ರೆ ನಿಮ್ಮ ಇಡೀ ಜೀವನ ಪೂರ್ತಿ ನಿಮಗೆ ಬೋನ್ ಚೆನ್ನಾಗಿರಬೇಕು, ಸ್ಟ್ರಾಂಗ್ ಆಗಿರಬೇಕಲ್ವಾ. ಸೊ ಹಾಗಾಗಿ ಈ ರೀತಿಯ ಬೋನ್ ರಿಚ್ ಇರುವಂಥ ಆಹಾರ ಪದಾರ್ಥಗಳನ್ನ, ಹಣ್ಣುಗಳನ್ನ ಯಥೇಚ್ಛವಾಗಿ ಬಳಸಿ, ಜೊತೆಗೆ ವೈಟಮಿನ್ ಡಿ ರಿಚ್ ಇರುವಂಥ ಫುಡ್ಗಳನ್ನ ಉಪಯೋಗಿಸ್ಕೊಳ್ಳಿ. ನೀವು ಬೋನ್ ಹೆಲ್ತು ಲಾಂಗ್ ಟರ್ಮ್ ಚೆನ್ನಾಗಿರ್ಬೋದು. ಅವಾಗೇನಾಗುತ್ತೆ, ಬೋನ್ ಕೂಡ ನಿಮ್ಗೆ ಒಂದಲ್ಲ ಒಂದು ಥ್ಯಾಂಕ್ಸ್ ಹೇಳುತ್ತೆ. ಯಾಕೆಂದರೆ ಬೋನ್ ಹೆಲ್ತ್ ಇಸ್ ಭಾಳ ಇಂಪಾರ್ಟೆಂಟ್. ಯಾವಾಗಲೂ ಹೇಳ್ತಿರ್ತೀವಲ್ವ, ನಮ್ಮ ಸ್ಪೈನ್ ಅಥವಾ ವರ್ಟೆಬ್ರಲ್ ಕಾಲಮ್ ಏನು ಹೇಳ್ತೀವಲ್ಲ, ನಿಮ್ಮ ಒಂದು ಕಟ್ಟಡದಲ್ಲಿ ಹೆಂಗೆ ಪಿಲ್ಲರ್ಸ್ ಇರ್ತಾರೋ ಆ ಥರ ಬೋನ್ಸ್ ಅಂದರೆ, ಬೋನ್ ಸ್ಟ್ರಾಂಗ್ ಆದರೆ ನಿಮ್ಮ ಹೆಲ್ತ್ ಸ್ಟ್ರಾಂಗ್ ಇರೋದು, ನಿಮ್ಮ ಬಾಡಿ ಪೋಸ್ಚರ್ ಆಗಲಿ ಪ್ರತಿಯೊಂದು ಚೆನ್ನಾಗಿರೋದು. ಅದಕ್ಕೆ ನಮ್ಮ ಭಾರತ ದೇಶದಲ್ಲಿ ರೈತನು ಕೂಡ ಬೆನ್ನೆಲುಬು ಅಂತ ಕರಿತೀವಿ. ಸೊ ಹಾಗೆ ಬೋನ್ಸ್ ಚೆನ್ನಾಗಿರ್ಬೇಕಂತ ನಾನು ಹೇಳಿದ ಮೇಲೆ 7 ಹಣ್ಣುಗಳನ್ನ ಯಥೇಚ್ಛವಾಗಿ ಬೆಳೆಸ್ಕೊಳ್ಳಿ. ನಿಮ್ಗೆ 7 ಹಣ್ಣಲ್ಲಿ ಯಾವುದು ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ, ಮತ್ತು ಯಾವ ಹಣ್ಣು ನೀವು ರೆಗ್ಯುಲರ್ ಉಪಯೋಗಿಸ್ತಾ ಇರೋದನ್ನ ಹೇಳಿ. ಆದಷ್ಟು 5 ಹಣ್ಣುಗಳನ್ನ ನಿಮ್ಮ ಒಂದು ಡಯಟಲ್ಲಿ, ಊಟ ತಿಂಡಿ ಟೈಮಲ್ಲಿ ಬಳಸ್ಕೊಳ್ಳಿ. ನಿಮ್ಗೆ ಯಾವ ಹಣ್ಣು 7 ಹಣ್ಣು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಈಗಲೇ ತಿಳಿಸಿ. ಒನ್ಸ್ ಅಗೇನ್ ವಿಶಿಂಗ್ ಯು ಹ್ಯಾಪಿ ಬೋನ್ಸ್ ಆ್ಯಂಡ್ ಜಾಯಿಂಟ್ಸ್. ಎಲ್ಲರೂ ಹೆಲ್ತಿ ಆಗಿರೋಣ, ಬೋನ್ಸ್ ಸ್ಟ್ರಾಂಗ್ ಆಗಿರಲಿ, ಫ್ರ್ಯಾಕ್ಚರ್ ಆಗೋದು ಬೇಡ, ಹೆಲ್ತಿಯಾಗಿ ಡೈನಾಮಿಕ್ ಆಗಿರೋಣಂತೆ. ಆಲ್ ದ ಬೆಸ್ಟ್. ಮರೆಯದೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ.